ಚನ್ನಗಿರಿ ಪೊಲೀಸ್ ಠಾಣೆಯ ಮೇಲೆ ನಡೆದ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನದ ಭೀತಿಯಿಂದ ದಾಳಿ ಮಾಡಿದ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸರು ಯಾವಾಗ ಎಲ್ಲರನ್ನ ಎಡೆಮುರಿ ಕಟ್ಟೋದಕ್ಕೆ ಮುಂದಾದ್ರೋ, ವಿಡಿಯೋಗಳನ್ನು ಆಧರಿಸಿ ಎಫ್ಐಆರ್ ದಾಖಲಿಸೋದಕ್ಕೆ ಮುಂದಾದ್ರೋ, ಸೊ ಬಂಧನದ ಭೀತಿಯಿಂದ ದಾಳಿ ಮಾಡಿದ ಕಿಡಿಗೇಡಿಗಳು ಈಗ ಪರಾರಿಯಾಗಿದ್ದಾರೆ. ಚನ್ನಗಿರಿ ನಗರ ಬಿಟ್ಟು ಸುಮಾರು 50ಕ್ಕೂ ಅಧಿಕ ದಾಳಿಕೋರರು ಎಸ್ಕೇಪ್ ಆಗಿದ್ದಾರೆ. ದಾಳಿ ನಡೆದ ರಾತ್ರಿನೇ ಚನ್ನಗಿರಿ ನಗರವನ್ನ ಬಿಟ್ಟು ಪರಾರಿಯಾಗಿದ್ದಾರೆ. ವಿಡಿಯೋಗಳಿತ್ತು ದಾಳಿ ಮಾಡಿದ್ದು, ಅದನ್ನು ಆಧಾರವಾಗಿಟ್ಟುಕೊಂಡು ಆ ಎಲ್ಲರನ್ನ ಬಂಧಿಸೋದಕ್ಕೆ ಪೊಲೀಸರು ಮುಂದಾಗಿದ್ರು. ಈ ವೇಳೆ ಚನ್ನಗಿರಿ ಬಿಟ್ಟು ಈ ಕಿಡಿಗೇಡಿಗಳು ಪಲಾಯನ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಮಂದಿ ರೀತಿ ಎಸ್ಕೇಪ್ ಆಗಿದ್ದಾರೆ. ದಾಳಿ ಮಾಡಿ ಆಮೇಲೆ ಊರು ಬಿಟ್ಟು ಪರಾರಿಯಾದವರಿಗೆ ಈಗ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಈಗಾಗಲೇ 25 ಜನರನ್ನ ಕೂಡ ಚನ್ನಗಿರಿ ಪೊಲೀಸರು ಬಂಧಿಸಿದ್ದಾರೆ. ಕ್ಷಣ ಮಾತ್ರದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಸ್ವರೂಪ ಪಡೆದುಕೊಂಡು ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಪೊಲೀಸ್ ಠಾಣೆ ಮೇಲೆ, ಪೊಲೀಸ್ ವಾಹನಗಳ ಮೇಲೆ, ಪೊಲೀಸ್ ಸಿಬ್ಬಂದಿ ಮೇಲೆಲ್ಲ ಕಲ್ಲು ತೂರಾಟ ನಡೆಸಿದ್ರು. ಅದಾದ್ಮೇಲೆ ಪೊಲೀಸರು ನಮ್ಮನ್ನ ಮತ್ತೆ ಹಿಡಿದು ಒಳಗಾಗ್ತಾರೆ ಅನ್ನೋ ಆತಂಕ ಶುರುವಾಗ್ತಿದ್ದ ಹಾಗೆ ಈ ಕಿಡಿಗೇಡಿಗಳು ಅವತ್ತು ರಾತ್ರಿನೇ ಚನ್ನಗಿರಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇದೇ ರೀತಿ ಸುಮಾರು ಒಂದು 50 ಜನ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆ ಎಲ್ರಿಗೂ ಕೂಡ ಈಗ ಪೊಲೀಸರು ಹುಡುಕಾಟ ಮುಂದುವರಿಸಿದ್ದಾರೆ ಅಂತ. 25 ಜನರನ್ನೇ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದಾರೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೂ ಉಳಿದವರಿಗಾಗಿ ಹುಡುಕಾಟ ನಡೆಸ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಹಾದೇವ್. ಈಗ ದಾಳಿ ಆದ್ಮೇಲೆ ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಪ್ಲಾನ್ ಮಾಡ್ಕೊಂಡಿದ್ರ ಅಂತ. ಈಗ ಪೊಲೀಸರ ಹುಡುಕಾಟ ಯಾವ ಹಂತದಲ್ಲಿದೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ? ಈಗ ಘಟನೆ ಆದ ನಂತರ ಕೆಲವೊಂದಿಷ್ಟು ಕಲ್ಲು ತೂರಾಟಗಾರರು ಊರನ್ನ ಬಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಬಂಧನದ ಭೀತಿಯಿಂದ ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಾರೇನೋ ಅಂತ ಹೇಳಿ ಭಯದಿಂದ ಊರನ್ನ ಬಿಡುವಂತ ಕೆಲಸವನ್ನ ಮಾಡಿರುವಂತದ್ದು. ಈಗಾಗಲೇ ಕೆಲವೊಂದಿಷ್ಟು ಜನರು ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಈಗಾಗಲೇ ಮಾಡಿದೆ. ಯಾಕಂದ್ರೆ ಘಟನೆ ಆದ ನಂತರ ಮತ್ತೆ ಇದು ಆತನ ಅಂತ್ಯಕ್ರಿಯೆ ಆಗುವವರೆಗೂ ಪೊಲೀಸರು ಕಾದು ನೋಡ್ತಿದ್ರು. ಯಾಕಂತಂದ್ರೆ ಮತ್ತೊಂದು ಸ್ವಲ್ಪ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಒಂದು ಸಮಯದಲ್ಲಿ ಯಾರನ್ನು ಕೂಡ ಅವರು ಬಂಧನ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಯಾಕಂತಂದ್ರೆ ಮತ್ತೆ ಘಟನೆ ವಿಕೋಪಕ್ಕೆ ಹೋಗಬಾರ್ದು, ಮತ್ತೆ ನ್ಯೂಸೆನ್ಸ್ ಕ್ರಿಯೇಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ವೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇಷ್ಟಾಗಲೇ ಕೆಲವೊಂದಿಷ್ಟು ಜನರನ್ನ ಬಂಧಿಸ್ತಾ ಇದ್ದಂತೆ ಕೆಲವೊಂದಿಷ್ಟು ಜನ ಊರು ಬಿಡುವಂತ ಕೆಲಸವನ್ನು ಮಾಡಿದ್ರೆ. ಹೀಗಾಗಿ ಈಗಾಗಲೇ 25 ಜನರನ್ನ ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸವನ್ನು ಮಾಡಿದ್ರೆ. ಮತ್ತು ಉಳಿದ ಆರೋಪಿಗಳಿಗಾಗಿ ಈಗ ತೀವ್ರ ಶೋಧವನ್ನು ನಡೆಸಿದ್ದಾರೆ. ಯಾಕಂದ್ರೆ ಯಾವೊಬ್ಬ ವ್ಯಕ್ತಿಯನ್ನು ಬಿಡುವಂತ ಪ್ರಶ್ನೆ ಇಲ್ಲ. ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ, ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಿದ್ದಾರೆ, ಅವರ ವಾಹನಗಳನ್ನು ಜಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ರಕ್ಷಣಾ ಅಂದ್ರೆ ಪೊಲೀಸರ ಮೇಲೆ ಈ ರೀತಿ ಆದ್ರೆ ಜನರಿಗೂ ಕೂಡ ಪೊಲೀಸ್ ಇಲಾಖೆಯ ಮೇಲೆ ಒಂದು ಅನುಮಾನ ಮೂಡುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಯಾರನ್ನು ಬಿಡಬಾರ್ದು ಅನ್ನೋ ದೃಷ್ಟಿಯಿಂದ ದಾವಣಗೆರೆ ಎಸ್ ಪಿ ಉಮಾಪ್ರಶಾಂತ್ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಎಲ್ಲ ಆರೋಪಿಗಳಿಗೂ ಕೂಡ ತೀವ್ರ ಶೋಧ ನಡೆಸಿರುವಂತದ್ದು. ಹೀಗಾಗಿ ಮನೆ ಬಿಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಎಲ್ಲ ಏರಿಯಾದಲ್ಲಿರುವಂತಹ ಕೆಲವೊಂದಿಷ್ಟು ಆರೋಪಿಗಳು ಏನು ಕಲ್ಲು ತೂರಿದ್ರಲ್ಲ ಅವ್ರನ್ನ ವಿಡಿಯೋ ಫುಟೇಜ್ಗಳನ್ನ ಆಧರಿಸಿ ಬಂಧನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದರಿಂದ ಅವರ ತಂದೆ ತಾಯಿಗಳು ಅಂದ್ರೆ ಈಗ ಬಂಧನರಾಗಿರುವಂತ ಅವರ ತಂದೆ ತಾಯಿಗಳು ಬಂದು ಆದಿಲ್ ತಂದೆ ತಾಯಿಗೆ ಎದುರಿಗೆ ನಮ್ಮ ಮಕ್ಕಳು ನಿಮ್ಮ ಸಲುವಾಗಿ ಅಂತ ಬಂದ್ರು, ಈ ರೀತಿ ಅಂತ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ, ದಯವಿಟ್ಟು ಅವ್ರನ್ನ ಬಿಡಿಸಿಕೊಡು ಅಂತ ಹೇಳಿ ಅವ್ರ ಹತ್ರನೂ ಕೂಡ ಅಂಗಲಾಚೆಯನ್ನ ಬೇಡ್ಕೊಳ್ತಾ ಇದ್ದಾರೆ. ಮತ್ತು ಅವರು ಕೂಡ ಒಂದು ವಿಡಿಯೋನ ಮಾಡಿ ಹರಿಬಿಡುವಂತ ಕೆಲಸವನ್ನು ಮಾಡಿದರೆ. ಏನಂತಂದ್ರೆ ಈಗಾಗಲೇ ಘಟನೆ ಆಗಿದೆ, ದಯವಿಟ್ಟು ಯಾರನ್ನು ಕೂಡ ಬಂಧನ ಮಾಡಬೇಡಿ, ಅವ್ರು ಕಣ್ಣೀರು ಹಾಕ್ತಾ ಇದ್ದಾರೆ, ಈಗಾಗಲೇ ನಾವು ದುಃಖದಲ್ಲಿದ್ದೀವಿ, ದಯವಿಟ್ಟು ಅವ್ರನ್ನ ಬಿಟ್ಟು ಬಿಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಪೊಲೀಸರು ಯಾರು ಕೂಡ ಈಗ ಪೊಲೀಸರ ಮೇಲೆ ಕಲ್ಲು ತೂರುವುದರಿಂದ ರಕ್ಷಣಾ ಇಲಾಖೆಯ ಮೇಲೆ ಮತ್ತೆ ಕೆಲವೊಂದಿಷ್ಟು ಅನುಮಾನ ಮೂಡುವುದರಿಂದ ಹೀಗಾಗಿ ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ಈಗಾಗಲೇ ತಲಾಶನ ನಡೆಸಿರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.